ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ತಾಪತ್ರಯಗಳು ತಪ್ತಾ ಇಲ್ಲ. ಒಂದ್ ಕಡೆ ಸಂಪುಟ ರಚನೆಯಾದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ಸಂಕಟ ತಪ್ಪಲಿಲ್ವಾ? ಮತ್ತೆ ದೆಹಲಿಗೆ ಹೋಗೋಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಇರೋ ಒಂದು ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋ ತಲೆ ಬಿಸಿಯ ಮಧ್ಯೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಸಂಪುಟ ರಚನೆ ಮಾಡಿದ್ದಾಯ್ತು. ಬಟ್ ಆದ್ರೂ ಕೂಡ ಸಂಕಟ ಮುಖ್ಯಮಂತ್ರಿಗೆ ತಪ್ಪಿಲ್ವಾ? ಯಾಕಂತಂದ್ರೆ ಮತ್ತೆ ದೆಹಲಿಗೆ ಹೋಗೋಕೆ ಮುಖ್ಯಮಂತ್ರಿಗಳು ರೆಡಿ ಆಗ್ತಾ ಇದ್ದಾರೆ. ಇರೋ ಒಂದು ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋ ತಲೆಬಿಸಿ ಮಧ್ಯೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರಬಹುದಾದಂತ ಸಾಧ್ಯತೆ ಇದೆ. ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡುವಂತೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಇರೋ ಒಂದು ಸ್ಥಾನ ಮಹಿಳೆಯರಿಗೆ ಕೊಡೋಣ ಅಂತ ಸಿಎಂ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ. ಒಂದು ಸ್ಥಾನ ಮಹಿಳೆಯರಿಗೆ ಫಿಕ್ಸ್ ಆಗಿದೆ. ಹಾಗಾದ್ರೆ ಯಾರಿಗೆ ಆ ಸ್ಥಾನ ಕೊಡ್ತಾರೆ? ಒಂದು ಸ್ಥಾನಕ್ಕೆ 3 ಮಹಿಳೆಯರ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಅವರು, ಗಾಯತ್ರಿ ಶಾಂತೇಗೌಡ ಮಧ್ಯೆ ಪೈಪೋಟಿ ಇದೆ. ಯಾರಿಗೆ ಮಣೆ ಹಾಕ್ತಾರೆ? ಏನ್ ಲೆಕ್ಕಾಚಾರ ಇದೆ? ಇದೆಲ್ಲವೂ ಕೂಡ ಸಹಜವಾಗಿ ಕುತೂಹಲ ಇದೆ. ಈಗ ಹೇಳಿ ಕೇಳಿ ಇದ್ದಂತ 19 ಸ್ಥಾನಗಳಲ್ಲಿ 20 ಸ್ಥಾನ ಒಟ್ಟಿದ್ದು. ಅದರಲ್ಲಿ ಈಗ ಒಂದು ಏನು ಉಳಿಸ್ಕೊಂಡಿದ್ದಾರೆ, 19 ಫಿಲ್ ಮಾಡಿದ್ದಾರೆ. ಆ 19ಕ್ಕೂ ಕೂಡ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಲಾಭಿ ಮಾಡಿದ್ರು. ಬಟ್ ಈಗ ಆ ಒಂದು ಸ್ಥಾನ ಯಾರಿಗೆ ಕೊಡಬೇಕು ಅನ್ನುವಂಥ ತಲೆಬಿಸಿ ಇನ್ನೂ ಕೂಡ ಹಾಗೆ ಇದೆ. ಹೀಗಾಗಿ ಒಂದು ಕಡೆ ಲಾಭಿಗಳು, ಮತ್ತೊಂದು ಕಡೆ ಖಾತೆ ಯಾವ್ಯಾವ ಖಾತೆಗಳನ್ನ ಕೊಡಬೇಕು ಅನ್ನುವಂಥ ತಲೆಬಿಸಿ. ಇದೆಲ್ಲದರ ಮಧ್ಯೆ ಈಗ ಎಗೇನ್ ಇವತ್ತು ಅಥವಾ ನಾಳೆ ದೆಹಲಿಗೆ ಹೋಗೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಇಷ್ಟು ದಿನಗಳಿಂದ ಏನು ಈ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂತ ಗೊಂದಲ ಆಯಿತು, ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗ ಆಲ್ರೆಡಿ ಇರೋ ಒಂದು ಸ್ಥಾನಕ್ಕೆ 3 ಮಹಿಳೆಯರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದೆ. ಗಾಯತ್ರಿ ಅವರಿಗೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಸುತಾರಾಮ್ ಹೋಗ್ತಾ ಇಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಮಹಿಳಾ ಕೋಟಾದ ಅಡಿಯಲ್ಲಿ ಯಾರಿಗೆ ಕೊಡಬೇಕು ಅಂತ ಹೈಕಮಾಂಡ್ ಜೊತೆ ಮೊದಲು ಚರ್ಚೆ ಮಾಡಿ ಆ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ನಿರ್ಧಾರ ತೆಗೆದುಕೊಳ್ಬಹುದಾದಂತ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಕೃಷ್ಣಪ್ಪ ಅವರ ಬಗ್ಗೆ ಕೂಡ ವರಿಷ್ಠರ ಜೊತೆಗೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅದರಲ್ಲೂ ಈ ಖಾತೆ ಹಂಚಿಕೆ, ಆಮೇಲೆ ಈ ಖಾತೆ ಬದಲಾವಣೆ ಬಗ್ಗೆಯೂ ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲೇ ಚರ್ಚೆ ಆಗಬೇಕು. ಆ ಖಾತೆ ಪಟ್ಟಿಯನ್ನ ಹಿಡ್ಕೊಂಡು ದೆಹಲಿಗೆ ಹೊರಡೋಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ರೆಡಿ ಆಗಿದ್ದಾರೆ.